ಇನ್ನು ಮುಡಾ ವಿಚಾರ ಸಿಎಂಗೆ ಸಂಕಷ್ಟ ತಂದಿರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ನಿನ್ನೆ ಅಷ್ಟೇ ಹೈಕೋರ್ಟ್ನಲ್ಲಿ ಒಂದಷ್ಟು ಹಿಯರಿಂಗ್ ಆಯಿತು, ವಾದ ಪ್ರತಿವಾದ ಎಲ್ಲವೂ ಕೂಡ ಆಯಿತು. ಈ ಸದ್ಯಕ್ಕೆ ಕೇಸ್ ಏನಾಗುತ್ತೆ, ಮುಂದಿನ 29ಕ್ಕೆ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ, ಎಲ್ಲ ನಿರೀಕ್ಷೆ ಮಾಡಬಹುದು ಈ ಕೇಸ್ನಲ್ಲಿ? ಬನ್ನಿ ರಿಪೋರ್ಟ್ ನೋಡೋಣ. ದುರುಪಯೋಗ ಮಾಡ್ಕೊಳ್ತಾ ಇದಾರಲ್ಲ, ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. 10 ದಿನ ಸಿಎಂ ನಿರಾಳ. ಸಿಎಂ ರನ್ನ ಯಾವುದೇ ವಿಚಾರಣೆ ಮಾಡುವಂತಿಲ್ಲ, ಯಾವುದೇ ತನಿಖೆ ಕೈಗೊಳ್ಳುವಂತಿಲ್ಲ, ಆತುರದ ಕ್ರಮ ಬೇಡ ಅಂತ ಹೈಕೋರ್ಟ್ ಆದೇಶ ನೀಡಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ 10 ದಿನ ರಿಲೀಫ್ ಸಿಕ್ಕಿದೆ. ಆದರೂ 10 ದಿನದ ಬಳಿಕ ಏನಾಗಲಿದೆ ಅನ್ನೋ ತಳಮಳ ಇದ್ದೇ ಇದೆ. ಹೀಗಾಗಿ ವಿಪಕ್ಷ ಬಿಜೆಪಿ ಮತ್ತು ರಾಜ್ಯಪಾಲರ ನಿರ್ಧಾರಕ್ಕೆ ತಿರುಗೇಟು ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ತೆರೆಮರೆ ಕಸರತ್ತು ಮುಂದುವರೆಸಿದ್ದಾರೆ. ತಾತ್ಕಾಲಿಕ ರಿಲೀಫ್ ನಂತರ ಸಿಎಂ ಸಿದ್ದರಾಮಯ್ಯ ರಣತಂತ್ರ. ಬಿಜೆಪಿಗೆ ಟಕ್ಕರ್ ಕೊಡಲು ಮಾಹಿತಿ ಸಂಗ್ರಹಿಸುತ್ತಿರೋ ಸಿಎಂ. ಎಸ್, ರಾಜಭವನವನ್ನ ಬಿಜೆಪಿ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ ಮೊದಲಿನಿಂದಲೂ ಆರೋಪಿಸ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಇದೀಗ ಬೇರೆ ರಾಜ್ಯಗಳ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಬಿಜೆಪಿಯೇತರ ಸರ್ಕಾರವಿರುವ ರಾಜ್ಯಗಳಲ್ಲಿ ರಾಜಭವನ ದುರುಪಯೋಗ ಮಾಡಿಕೊಂಡಿರುವ ಮಾಹಿತಿಯನ್ನ ಸಿಎಂ ಕಲೆ ಹಾಕ್ತಾ ಇದ್ದು ಹೈಕೋರ್ಟ್ ಗಮನಕ್ಕೆ ತರೋದಕ್ಕೆ ನಿರ್ಧರಿಸಿದ್ದಾರೆ. ಜೊತೆಗೆ ಶುಕ್ರವಾರ ದೆಹಲಿಗೆ ತೆರಳುತ್ತಾ ಇರುವ ಸಿಎಂ ವರಿಷ್ಠರ ಗಮನಕ್ಕೂ ತಂದು ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಬಿಜೆಪಿಯವರಿಗೆ ಸಹಿಸೋಕೆ ಆಗ್ತಾ ಇಲ್ಲ ಅಂತ ಗುಡುಗಿದ್ದಾರೆ. ನಾವು ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡಿಬಿಟ್ಟಿದೀವಲ್ಲ, ಸಹಿಸ್ಕೊಳ್ಳೋಕೆ ಒಟ್ಟೂರಿಯಿಂದ ಮಾಡಬಾರ್ದದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಅದನ್ನೆಲ್ಲ ನಮ್ಮ ಮೇಲೆ ಏನು ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ಈಗ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಇನ್ನು ಬಿಜೆಪಿ ಪ್ರತಿಭಟನೆಗೆ ಟಕ್ಕರ್ ಕೊಟ್ಟಿರುವ ಡಿಕೆ ಸಂವಿಧಾನವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರಲ್ಲ, ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವಕ್ಕೂ ಮಾರ್ಕ ತರ್ತಾ ಇದ್ದಾರೆ. ಅದಕ್ಕೆ ಅವರು ಪೂರಕವಾಗಿ ಈಗ ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಹೀಗೆ ಹೋರಾಟಕ್ಕೆ ಇಳಿದಿರುವ ಸಿಎಂಗೆ ಸಚಿವರು ಕೂಡ ಸಲಹೆ, ಸ್ಥೈರ್ಯ ನೀಡಿದ್ದಾರೆ. ಬಿಜೆಪಿ ಟ್ರಾಪ್ನಲ್ಲಿ ಬೀಳೋದು ಬೇಡ, ಆಡಳಿತದ ಹಳಿ ತಪ್ಪದಂತೆ ನೋಡಿಕೊಳ್ಳಬೇಕು ಎಂದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯರನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಸಿಎಂ ಬೆನ್ನಿಗೆ ನಿಲ್ಲಬೇಕು, ಇಲ್ಲವಾದ್ರೆ ತೆಲಂಗಾಣ ಸಿಎಂಗೂ ಬಿಜೆಪಿಯವರು ಸಮಸ್ಯೆ ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅವರು. ಸೊ ಇದರಲ್ಲಿ ನಾವು ಕಾನೂನು ಹೋರಾಟ ಮಾಡೋದು ಅವಶ್ಯಕತೆ ಇದೆ, ರಾಜಕೀಯ ಹೋರಾಟ ಮಾಡೋದು ಕೂಡ ಭಾಳ ಅವಶ್ಯಕತೆ ಇದೆ. ಅದು ಅನುಮಾನ ಎಲ್ಲ ಬಹಿರಂಗವಾಗಿ ಹೇಳಬೇಕಾಗುತ್ತೆ, ನಿಲ್ಲಬೇಕಾಗ್ತದೆ. ಯಾಕಂದರೆ ಅಂತಿಮವಾಗಿ ಡಿಸಿಷನ್ ತೊಗೊಳ್ಳೋರು ಹೈಕಮಾಂಡು. ಈಗ ನಾಳೆ ಸಿದ್ದರಾಮಯ್ಯವ್ರಿಗೆ ತೊಂದರೆ ಆದರೆ ನೆಕ್ಸ್ಟ್ ತೆಲಂಗಾಣ ಹೋಗ್ತದೆ. ತೆಲಂಗಾಣಕ್ಕೆ ಅಷ್ಟು 1 ತಿಂಗಳಲ್ಲಿ ಅವ್ರಿಗೂ ನೋಟಿಸ್ ಕೊಡ್ತಾರೆ, ಅವ್ರಿಗೆ ಈ ಥರ ನೋಟಿಸ್ ಕೊಡ್ತಾರೆ, ಮತ್ತು ಅಲ್ಲಿ ಅವ್ರಿಗೆ ಇಳಿಬೇಕಾಗ್ತೈತೆ. ಅದಕ್ಕೂ ಇದೊಂದು ಪೊಲಿಟಿಕಲ್ ಡಿಸಿಷನ್ ಅಂತ ಹೈಕಮಾಂಡ್ನವರು ಗಟ್ಟಿಯಾಗಿ ಇದಕ್ಕೆ ಒಂದು ಡಿಸಿಷನ್ಗೆ ಬರಬೇಕು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯವರು ಕಪೋಲ ಕಲ್ಪಿತ ಆರೋಪ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ. ಯಾವ ಕೋರ್ಟು ಸಹ ವಿಚಾರಣೆ ಮಾಡಬಾರ್ದು ಅಂತ ಹೇಳಿದೆ. 29ನೇ ತಾರೀಕು ಇದು ಕಾನೂನಾತ್ಮಕವಾದ ಹೋರಾಟ. ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗ ನ್ಯಾಯಾಂಗದ ಅಂಗಳದಲ್ಲಿ ಹೋಗಿರ್ತಕ್ಕಂಥ ಈ ಒಂದು ಪ್ರಕರಣ, ಭಾರತೀಯ ಜನತಾ ಪಾರ್ಟಿಯವರು ಮೊಸರಲ್ಲಿ ಕಲ್ಲು ಹುಡುಗದಾಗೆ ಕೆಲಸ ಅವ್ರದ್ದು. ರಾಜ್ಯಪಾಲರು ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ನಮ್ಮ ಬಹು ಗಂಭೀರವಾದ ಆಪಾದನೆ. ಕಾನೂನು ಸಮರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರೂ ರಾಜಕೀಯ ಹೋರಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಹೀಗಾಗಿ ಸಿಎಂಗೆ ಬೆಂಬಲಿಗರ ಬೆಂಬಲ ಮುಂದುವರೆದಿದೆ. ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಮೈಸೂರು ತಾಲೂಕಿನ ಮೆಲ್ಲಹಳ್ಳಿ ಗ್ರಾಮದಲ್ಲಿ ರಸ್ತೆ ತಡೆದು ರಾಜ್ಯಪಾಲರ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.